ಆತ್ಮೀಯ ಸ್ನೇಹಿತರೆ, ಜನಗಣತಿ 2027 ಈಗಾಗಲೇ ಎಲ್ರಿಗೂ ತಿಳಿದಿರುವಂತೆ ಫೇಸ್ 1 ಜನಗಣತಿ ಶುರುವಾಗಿದೆ. ಇದರಲ್ಲಿ ಮೊದಲ 3 ದಿನಗಳು ನಾವು ಲೇಔಟ್ ಮ್ಯಾಪ್ ಅನ್ನ ಸಿದ್ಧಪಡಿಸಿರ್ತೀವಿ. ಇದಾದ ನಂತರ ಜನಗಣತಿ ಕಾರ್ಯವನ್ನ ಶುರು ಮಾಡಬೇಕಾಗುತ್ತೆ. ಜನಗಣತಿ ಕಾರ್ಯದಲ್ಲಿ ವಾಸ ಮತ್ತು ವಾಸೇತರ ಮನೆಗಳ ಜನಗಣತಿ ಕಾರ್ಯವನ್ನ ಹೇಗೆ ನಾವು ನಿರ್ವಹಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನೀವೇನಾದ್ರೂ ನನ್ನ ವಿಡಿಯೋವನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಈಗ ಮಾಡೋದ್ರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನ ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಈಗಾಗಲೇ ನೀವು ಡೌನ್ಲೋಡ್ ಮಾಡ್ಕೊಂಡಿರುವ ಅಫಿಷಿಯಲ್ HLO ಆಪ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ ಪಿನ್ ಅನ್ನ ಕೇಳುತ್ತೆ. ಪಿನ್ ಅನ್ನ ಸರಿಯಾಗಿ ನೀವು ಇಲ್ಲಿ ಎಂಟರ್ ಮಾಡಿದ ನಂತರ ನಿಮಗೆ HLO ಮನೆಪಟ್ಟಿ ಕಾರ್ಯಾಚರಣೆ ಆಪ್ ಹೋಮ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮ್ಗಾಗ್ಲೇ ಗೊತ್ತಿದೆ, ನೀವು HLO ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಹೇಗೆ ಮ್ಯಾಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ಪಾಸ್ವರ್ಡ್ ಅನ್ನ ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋಗಳನ್ನ ನೀವು ನೋಡಿ. ನಿಮ್ಗೆ ಏನಾದ್ರೂ ಮ್ಯಾಪ್ ಅನ್ನ ಡೌನ್ಲೋಡ್ ಮಾಡ್ಕೊಳಕ್ ಗೊತ್ತಿಲ್ಲ ಅಥವಾ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ, ಆತ್ಮೀಯರೇ, ಈಗ ನಿಮ್ಮ ಮನೆಪಟ್ಟಿ ಕಾರ್ಯಾಚರಣೆ ಆಪ್ ನ ಹೋಮ್ ಪೇಜ್ ಓಪನ್ ಆದ ನಂತರ ಇಲ್ಲಿ ನಿಮ್ಗೆ ನಿಮ್ಮ ಬ್ಲಾಕ್ ಯಾವುದು, ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ, ವಾರ್ಡ್ ಸಂಖ್ಯೆ, ಮನೆಪಟ್ಟಿ ಬ್ಲಾಕ್ ಸಂಖ್ಯೆ ಎಲ್ಲ ನಿಮಗೆ ಶೋ ಆಗುತ್ತೆ. ನೀವು ಇದನ್ನ ಒಮ್ಮೆ ಸರಿಯಾಗಿ ಪರಿಶೀಲನೆಯನ್ನ ಮಾಡ್ಕೊಳ್ಳಿ. ಆತ್ಮೀಯರೇ, ಮನೆಪಟ್ಟಿ ಕಾರ್ಯಾಚರಣೆಯ ಮೊದಲ 3 ದಿನ ನೀವು ಈಗಾಗಲೇ ಲೇಔಟ್ ಮ್ಯಾಪ್ ಅನ್ನ ತಯಾರು ಮಾಡಿದಿರಾ, ಅದ್ರ ಜೊತೆಗೆ ಮನೆ ಸಂಖ್ಯೆಗಳನ್ನ ಕೊಟ್ಟಿದ್ದೀರಾ. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಮತ್ತೆ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ನಿಮ್ಗಾಗಲೇ ತಿಳಿದಿರುತ್ತೆ. ಅದನ್ನ ನೀವು ಇಲ್ಲಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಮತ್ತೆ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಇದಾದ ನಂತರ ಮನೆಪಟ್ಟಿ ಕಾರ್ಯಾಚರಣೆ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಮನೆಪಟ್ಟಿ ಕಾರ್ಯಾಚರಣೆ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಾವು ಜನಗಣತಿ ಶುರು ಮಾಡಬೇಕು ಅಂದ್ರೆ ಮೊದಲಿಗೆ ಹೊಸ ಮನೆಪಟ್ಟಿ ನಮೂದು ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ನಿಮಗೆ ಸಾಲಿನ ಸಂಖ್ಯೆ ಡಿಫಾಲ್ಟ್ ಆಗಿ ತೋರಿಸುತ್ತೆ. ಇದಾದ ನಂತರ ನೀವು ಕಟ್ಟಡ ಸಂಖ್ಯೆಯನ್ನ ಇಲ್ಲಿ ನಮೂದಿಸಬೇಕಾಗುತ್ತೆ. ಕಟ್ಟಡ ಸಂಖ್ಯೆನ ನಮೂದಿಸಿದ ನಂತರ ನೀವು ಇಲ್ಲಿ ಜನಗಣತಿ ಮನೆ ಸಂಖ್ಯೆಯನ್ನ ನೀವು ಹೊಸದು ಅಂತ ಇದೆಯಲ್ಲ, ಇಲ್ಲಿ ಜನಗಣತಿ ಮನೆ ಸಂಖ್ಯೆ ಈ ಬಾಕ್ಸ್ ಒಳಗಡೆ ಕ್ಲಿಕ್ ಮಾಡಿ, ನಂತರ ಹೊಸದು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವೇನಾದ್ರು ಪುನರಾವರ್ತಿಸಿ ಅಂತ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ನೀವು ಹಿಂದೆ ಏನ್ ಮಾಡಿರ್ತೀರಾ ಅದೇ ನಂಬರ್ ಇಲ್ಲಿ ತಗೊಳುತ್ತೆ. ಸೊ ನಿಮ್ಗೆ ಹೊಸದ್ ಬೇಕು ಅಂದ್ರೆ ಹೊಸ ನಂಬರ್ ಅನ್ನ ಹಾಕಿ, ನಂತರ ಇಲ್ಲಿ ಮುಂದಿನ ಅಂತ ಇದೆಯಲ್ಲ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಸ್ವಯಂ ಗಣತಿ ಉಲ್ಲೇಖ ID, ಕುಟುಂಬದವರು ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆಯೇ, ನೀವು ಯಾವ ಮನೆಯನ್ನ ವಿಸಿಟ್ ಮಾಡಿದ್ರ ಆ ಮನೆಯವರು ಏನಾದ್ರು ಸ್ವಯಂ ಗಣತಿಯನ್ನ ಪೂರ್ಣಗೊಳಿಸಿದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಹೌದು ಅಂತ ಹಾಕಿದ್ರೆ ನಿಮ್ಗೆ ಸ್ವಯಂ ಗಣತಿ ಐಡಿಯನ್ನ ಕೇಳುತ್ತೆ, ಅದನ್ನ ಎಂಟರ್ ಮಾಡ್ಬೇಕಾಗುತ್ತೆ. ಅದನ್ನ ನಂತರ ನೋಡೋಣ. ಈಗ ನಾನು ಈ ಮನೆ ಎಂಟರ್ ಆಗಿಲ್ಲ, ಸೊ ನಾನು ಇಲ್ಲ ಅಂತ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ನೋಡಿ 4ನೇ ಕ್ವಶನ್, ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು ಅಂತ ಕೇಳ್ತಿದೆ. ಅಲ್ಲಿ ನೀವು ಮನೆಯನ್ನ ನೋಡ್ಬಿಟ್ಟು ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ನಂತರ ಮುಂದಿನ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸಾಮಗ್ರಿಗಳ ವಿವರಗಳನ್ನು ಕೇಳ್ತದೆ. ಇಲ್ಲಿ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ, ಇದು 5th ಕ್ವಶನ್. ನೀವು ಇಲ್ಲಿ ಟೋಟಲ್ 10 ಆಪ್ಷನ್ ಇದೆ ನೋಡಿ. ಇಲ್ಲಿ ಮೇನ್ 9 ಆಪ್ಷನ್ ನಿಮಗೆ ಕೆಲವೊಂದು ಆಪ್ಷನ್ಸ್ ಇದೆ, ಹುಲ್ಲು, ಪ್ಲಾಸ್ಟಿಕ್ ಈ ತರ. ಇಲ್ಲಿ 10ನೇ ಆಪ್ಷನ್ ಇತರೆ ಸಾಮಗ್ರಿ ಅಂತ ಇದೆ. ನೀವು ಆ ಮನೆಗಳನ್ನು ನೋಡಿ ನೀವು ಇಲ್ಲಿ ನಿರ್ಧರಿಸಬೇಕಾಗುತ್ತೆ. ಅದಾದ ನಂತರ ಮುಂದಿನ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ 6ನೇ ಕ್ವಶನ್, ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು ಅಂತ ಕೇಳ್ತಾ ಇದೆ. ಇಲ್ಲೂ ಕೂಡ 9 ಆಪ್ಷನ್ ಜೊತೆಗೆ 10ನೇ ಆಪ್ಷನ್ ಇತರ ಸಾಮಗ್ರಿ ಅಂತ ಇದೆ. ನೀವು ಆ ಮನೆಯನ್ನ ನೋಡಿ ಇಲ್ಲಿ ಎಂಟರ್ ಅನ್ನ ಮಾಡಿ. ಇದಾದ ನಂತರ ಮುಂದಿನ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. 7ನೇ ಕ್ವಶನ್, ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ ಅಂತ ಕೇಳ್ತಿದೆ. ಇಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು, ವಾಸಕ್ಕೆ ಮತ್ತು ವಾಸೇತರ. ವಾಸ ಇದ್ರೆ ಅದನ್ನ ವಾಸಕ್ಕೆ ಅಂತ ತಗೋಬೇಕು. ವಾಸೇತರ ಅಂದ್ರೆ ವಾಸ ಯಾವ್ದು ಮಾಡ್ತಾ ಇಲ್ವೋ ಅದನ್ನ ನೀವು ಈ ಆಪ್ಷನ್ಗಳನ್ನ ಕ್ಲಿಕ್ ಮಾಡಬೇಕು. ನಾನು ಎಕ್ಸಾಂಪಲ್ಗೆ ಪೂಜಾ ಸ್ಥಳವನ್ನ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ನೈಜ ಬಳಕೆಯನ್ನು ನಮೂದಿಸಿ ಅಂತ ಕೇಳುತ್ತೆ. ಆ ಪೂಜಾ ಸ್ಥಳವನ್ನ ನೈಜವಾಗಿ ಯಾವ್ದಕ್ಕೆ ಬಳಸ್ತಾ ಇದ್ದಾರೆ ಅಂತ ನೀವು ಅಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ನಂತರ ಇಲ್ಲಿ
ನೆಕ್ಸ್ಟ್ ಅಂತ ಇದೆಯಲ್ಲ ಮುಂದಿನ ಮೇಲೆ ಕ್ಲಿಕ್ ಮಾಡಿ. ಈ ಥರ ನೀವು ಕ್ಲಿಕ್ ಮಾಡಿದ್ಮೇಲೆ ಇದು ವಾಸೇತರ ಆಗುತ್ತೆ. ನಾನು ಆಪ್ಷನನ್ನು ಸೆಲೆಕ್ಟ್ ಮಾಡಿರೋದು ದೇವಸ್ಥಾನ, ಇದು ವಾಸೇತರ ಆಗುತ್ತೆ. ಸೊ ನಿಮಗೆ ಮುಂದಿನ ಯಾವ ಕ್ವಶನ್ಗಳು ಕೇಳೋದಿಲ್ಲ. ಇದಾದ ನಂತರ ನೀವು ಇಲ್ಲಿ ರಿವ್ಯೂ ಮಾಡಿ ಒಂದು ಕಡೆಯಿಂದ ನೀವು ಹಾಕಿರೋದೆಲ್ಲ ಕರೆಕ್ಟ್ ಇದೆಯಾ ಅಂತ. ಇಲ್ಲಿ ನೋಡಿ 7ನೇ ಕ್ವಶನ್ ಆದ ನಂತರ ನಿಮಗೆ 8ನೇ ಕ್ವಶನ್ ಜನಗಣತಿ ಮನೆ ಸ್ಥಿತಿಯಿಂದ ಎಲ್ಲದೂ ಕೂಡ ಲಭ್ಯವಿಲ್ಲ ಅಂತ ಬರ್ತದೆ. ಯಾಕಂದರೆ ನೀವು ವಾಸೇತರವನ್ನು ನೀವು ಸೆಲೆಕ್ಟ್ ಮಾಡಿದ ನಂತರ ಇನ್ಯಾವುದು ಕೂಡ ಲಭ್ಯವಿಲ್ಲ ಅಂತ ತೋರಿಸುತ್ತೆ. ಸೊ ವೆರಿ ಇಂಪಾರ್ಟೆಂಟು, ಇದನ್ನೆಲ್ಲನೂ ನೀವು ಗಮನಿಸ್ಕೊಂಡು ನಂತರ ಇಲ್ಲಿ ಖಚಿತ ಅಂತ ಇದೆ ಅಂದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದು ಸೇವ್ ಆಗುತ್ತೆ. ನಂತರ ಇಲ್ಲಿ ನೆಕ್ಸ್ಟು ಸಾಲಿನ ಸಂಖ್ಯೆಯನ್ನು ಕೇಳುತ್ತೆ ಮತ್ತು ಕಟ್ಟಡ ಸಂಖ್ಯೆಯನ್ನು ಕೇಳುತ್ತೆ. ನೀವು ಇಲ್ಲಿ ಮತ್ತೆ ಪುನರಾವರ್ತಿಸಿ ಅಂತ ಹೊಡೆದ್ರೆ ನೀವು ಹಿಂದಿನ ಕಟ್ಟಡವನ್ನು ತಗೊಳುತ್ತೆ. ನೀವು ಇಲ್ಲಿ ಹೊಸ ಕಟ್ಟಡ ಸಂಖ್ಯೆಯನ್ನು ಕೊಡಬೇಕಾಗುತ್ತೆ. ಕೊಟ್ಟ ನಂತರ ಇಲ್ಲಿ ಜನಗಣತಿ ಮನೆ ಸಂಖ್ಯೆ ಕೇಳ್ತಿದೆ. ಇಲ್ಲಿ ಹೊಸದು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ ನಂತರ ಇಲ್ಲಿ ಮುಂದಿನ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಮತ್ತೆ ಕೇಳಿದೆ ಕುಟುಂಬದವರು ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಕೇಳ್ತಿದೆ. ಇದ್ರೆ ಹೌದು ಅಂತ ಹಾಕಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ. ಮುಂಚೆ ನಾನು ವಾಸೇತರವನ್ನ ತಿಳಿಸ್ದೆ. ಈಗ ವಾಸ ಇದ್ರೆ ಅಲ್ಲಿ ಯಾವ ಥರ ಪ್ರಶ್ನಾವಳಿಗಳು ಬರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ. ಈಗ ನೋಡಿ 4ನೇ ಪ್ರಶ್ನೆ, ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು ಅಂತ ನೋಡ್ಬಿಟ್ಟು ನೀವು ಎಂಟರ್ ಮಾಡಿ. ನಂತರ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು ಅಂತ ನೋಡಿ ಸರಿಯಾಗಿ ಹಾಕಿ. ನಂತರ ಸಾಮಗ್ರಿಗಳ ವಿವರಗಳು, ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ 6ನೇ ಪ್ರಶ್ನೆ ಯಾವುದು ಅಂತಂದರೆ ಮೇಲ್ಛಾವಣಿ ಅಂದರೆ ರೂಫಿಗೆ ಏನನ್ನು ಹಾಕಿದ್ದಾರೆ, ಹುಲ್ಲಾಗಿರ್ಬೋದು ಅಥವಾ ಕಾಂಕ್ರೀಟ್ ಆಗಿರ್ಬೋದು. ನಿಮ್ಗೆ ಜೆನ್ಯೂನ್ ಆಗಿ ಅಲ್ಲಿ ಹೋದಾಗ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಇಲ್ಲಿ ಹಾಕಿ. ಇದಾದ ನಂತರ ಇಲ್ಲಿ ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ ಅಂತ ಕೇಳ್ತಿದೆ. ಇಲ್ಲಿ ನೋಡಿ ನಾನು ವಾಸಕ್ಕೆ ಅಂತ ತಗೊಳ್ತಾ ಇದ್ದೀನಿ. ನಾನು ಈಗ ಬಂದಿರೋ ಮನೆ ವಾಸ ಇದ್ದಾರೆ, ಅದಕ್ಕೋಸ್ಕರ ನಾನು ವಾಸಕ್ಕೆ ತಗೊಳ್ತಾ ಇದ್ದೀನಿ. ನಂತರ ಮುಂದಿನ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ವಾಸಕ್ಕೆ ತಗೊಂಡ್ಮೇಲೆ ನಿಮಗೆ 8ನೇ ಪ್ರಶ್ನೆ ಓಪನ್ ಆಗುತ್ತೆ. ನೀವೇನು ವಾಸೇತರ ಏನಾದ್ರು ಕೊಟ್ಟರೆ ನಿಮಗೆ 8ನೇ ಪ್ರಶ್ನೆ ಓಪನ್ ಆಗಲ್ಲ, 7ನೇ ಪ್ರಶ್ನೆಗೆ ಲಾಸ್ಟ್ ಆಗುತ್ತೆ. ನಂತರ ರಿವ್ಯೂವನ್ನು ಕೇಳುತ್ತೆ. ನೀವು ವಾಸ ಕೊಟ್ಟರೆ ನಿಮಗೆ 8ನೇ ಪ್ರಶ್ನೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಜನಗಣತಿ ಮನೆ ಸಂಖ್ಯೆ ಹೇಗಿದೆ, ನೀವು ಉತ್ತಮವಾಗಿದ್ದರೆ ಉತ್ತಮ, ವಾಸಕ್ಕೆ ಯೋಗ್ಯವಾಗಿದ್ದರೆ ಯೋಗ್ಯ, ಅಥವಾ ಶಿಥಿಲವಾಗಿದ್ದರೆ ಶಿಥಿಲವಾಗಿದೆ ಅಂತ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಮುಂದಿನ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಕುಟುಂಬ ಮುಖ್ಯಸ್ಥರ ವಿವರಗಳನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ ಕೇಳ್ತದೆ. ಇಲ್ಲಿ ಕುಟುಂಬದ ಸಂಖ್ಯೆ ಡಿಫಾಲ್ಟ್ ಆಗಿ ಇಲ್ಲಿ ಅದೇ ತಗೊಂಡಿರುತ್ತೆ. ನಂತರ ನೀವು ಇಲ್ಲಿ 10ನೇ ಕ್ವಶನ್ ಅಲ್ಲಿ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಸಂಖ್ಯೆಯನ್ನು ನೀವು ಇಲ್ಲಿ ನಮೂದಿಸಿ. ನಂತರ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಕೂಡ ನಾವು ಇಲ್ಲಿ ನಮೂದಿಸಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ನೀವು ನಮೂದಿಸಿದ ನಂತರ ಕುಟುಂಬದ ಮುಖ್ಯಸ್ಥರ ಹೆಸರು ಕರೆಕ್ಟಾಗಿ ನಮೂದಿಸಬೇಕು. ಇದಾದ ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ 12ನೇ ಕ್ವಶನು, ಇಲ್ಲಿ ಲಿಂಗ ಕೇಳಿದ್ರೆ ಕುಟುಂಬದ ಮುಖ್ಯಸ್ಥರ ವಿವರಗಳು. ಇಲ್ಲಿ ಲಿಂಗ ಯಾರ್ದು ಹಾಕಬೇಕು ಅಂದರೆ ನೀವು ಕುಟುಂಬದ ಮುಖ್ಯಸ್ಥರು ಯಾರನ್ನ ನೀವು ಕೊಟ್ಟಿರ್ತೀರೋ ಅವರ ಲಿಂಗವನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ 13ನೇ ಕ್ವಶನು ಕ್ಯಾಸ್ಟನ್ನು ಕೇಳ್ತಿದೆ. ಈಗ ನೀವು ಸೆಲೆಕ್ಟ್ ಹೋಗಿರೋ ಮನೆ ಅವರು ಯಾವ ಕ್ಯಾಸ್ಟು ಅದನ್ನು ನಾವು ಇಲ್ಲಿ ಹಾಕಿ. ಇಲ್ಲಿ ಮೊದಲನೇ ಕ್ವಶನು ಪರಿಶಿಷ್ಟ ಜಾತಿ, 2ನೇ ಕ್ವಶನು ಪರಿಶಿಷ್ಟ ಪಂಗಡ, 3ನೇದು ಇತರೆ ಅಂತ ಕೇಳ್ತಿದೆ. ಹಾಗೆ ನೀವು ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಇಲ್ಲಿ ಲಿಸ್ಟು ಕೂಡ ಸಿಗುತ್ತೆ, ನೀವು ಇದನ್ನ ಹಾಕಬಹುದು. ನನಗೆ ಇಲ್ಲಿ ಇತರೆ ನಾನು ಕೊಡ್ತಾ ಇದ್ದೀನಿ. ನಂತರ ಮುಂದಿನ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಜನಗಣತಿ ಮನೆ ವಿವರಗಳು ಕೇಳ್ತಿದೆ. 14ನೇದು ಈ ಮನೆಯ ಮಾಲೀಕತ್ವದ ಸ್ಥಾನಮಾನವನ್ನು ನೀವು ಕೊಡಬೇಕಾಗುತ್ತೆ. ಸ್ವಂತ, ಬಾಡಿಗೆಗೆ ಆದರೆ ಬೇರೆಡೆ ಸ್ವಂತ ಮನೆ ಇದೆ, ಅಥವಾ ಇಲ್ಲಿ 3ನೇದು ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲ. 4ನೇದು ಯಾವುದೇ ಇತರೆ. ಇಲ್ಲಿ ವೆರಿ ಇಂಪಾರ್ಟೆಂಟು 2 ಮತ್ತು 3 ಆಪ್ಷನ್ನು ನೀವು ನೋಡ್ದಲ್ಲಿ ಯಾವುದಾದ್ರು ಹಾಕಂಗಿಲ್ಲ. ಅಂದರೆ ಕೆಲವರು ಸ್ವಂತ ಮನೆ ಇರುತ್ತೆ ಆದರೆ ಬಾಡಿಗೆ ಇರ್ತಾರೆ, ಇನ್ನು ಕೆಲವರಿಗೆ ಸ್ವಂತ ಮನೆ ಇರಲ್ಲ, ಅವ್ರಿಗೆ ಬಾಡಿಗೆ ಮನೆ. 14ನೇಲಿ ಸ್ವಂತ ಮನೆ ಇದ್ದು ಬಾಡಿಗೆ ಮನೆ ಇದ್ದರೆ 2ನೇ ಆಪ್ಷನ್ನು, ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆ ಇದ್ದರೆ ಅದು 3ನೇ ಆಪ್ಷನು. ಇನ್ನು 4ನೇ ಆಪ್ಷನ್ ಯಾವುದೇ ಈ ಥರ ಇದ್ದರೆ ಅದನ್ನು ಹಾಕಿ. ನಂತರ 15ನೇ ಕ್ವಶನು ಪ್ರತ್ಯೇಕವಾಗಿ ಈ ಕುಟುಂಬದ ಅಧೀನದಲ್ಲಿರುವ ವಾಸದ ಕೊಠಡಿಗಳ ಸಂಖ್ಯೆ. ವಾಸದ ಕೊಠಡಿಗಳ ಸಂಖ್ಯೆಯನ್ನು ನೀವು ಇಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ ಅಡುಗೆ ಮನೆ, ಸ್ನಾನಗೃಹ, ಶೌಚಾಲಯ, ಉಗ್ರಾಣ, ಹಾದು ಹೋಗುವ ದಾರಿ ಮತ್ತು ಅಂಗಗಳನ್ನು ಪರಿಗಣಿಸಬಾರದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ವಾಸದ ಕೋಣೆ, ಮಲಗುವ ಕೋಣೆ, ಊಟದ ಕೋಣೆ, ಡ್ರಾಯಿಂಗ್ ರೂಮ್, ಓದುವ ಕೋಣೆ, ಸೇವಕರ ಕೋಣೆ ಮತ್ತು ಇಂತಹುದೇ ಇತರೆ ಕೋಣೆಗಳನ್ನು ಪರಿಗಣಿಸಬೇಕು. ಅಂದರೆ ಇಲ್ಲಿ ಅಡುಗೆ ಮನೆ, ಸ್ನಾನಗೃಹ,
ಶೌಚಾಲಯ, ಉಗ್ರಾಣ ಇವ್ಯಾವು ಕೂಡ ವಾಸದ ಕೋಣೆ ಆಗಿಲ್ಲ. ರೂಮ್ ಆಗಿರ್ಬೋದು, ಮತ್ತೆ ಮಲಗುವ ಕೋಣೆ ಆಗಿರ್ಬೋದು, ಊಟದ ಕೋಣೆ ಇವನ್ನೆಲ್ಲವನ್ನು ನಾವು ವಾಸದ ಕೋಣೆ ಅಂತ ಪರಿಗಣಿಸ್ತೀವಿ. ಇಲ್ಲಿ ಆ ಸಂಖ್ಯೆಯನ್ನ ನಮೂದಿಸಿ. ಇದಾದ ನಂತರ ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ ಎಷ್ಟು ಅಂತ ಕೂಡ ಇಲ್ಲಿ ನಮೂದಿಸಬೇಕಾಗುತ್ತೆ. ಇವೆಲ್ಲವನ್ನು ನೀವು ನಮೂದಿಸಿದ ನಂತರ ಮುಂದಿನ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕುಟುಂಬಗಳಿಗೆ ಲಭ್ಯವಿರುವ ಸೌಲಭ್ಯಗಳು. ಇಲ್ಲಿ 17ನೇ ಕ್ವಶನು, ಕುಡಿಯುವ ನೀರಿನ ಪ್ರಧಾನ ಮೂಲ ಯಾವುದು ಅಂತ ಹಾಕ್ಬೇಕಾಗತ್ತೆ. ಅದರಲ್ಲಿ 17ನೇದರಲ್ಲಿ ಸಬ್ ಕ್ವಶನ್ ಫಸ್ಟ್ ಒನ್, ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರು. 2ನೇದು ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರು. 3ನೇದು ಬಾವಿ. 4ನೇದು ಕೈ ಪಂಪ್. 5ನೇದು ಕೊಳವೆ ಬಾವಿ ಅಥವಾ ಬೋರ್ಹೋಲ್. 6ನೇದು ಚಿಲುಮೆ. 7ನೇದು ನದಿ ಅಥವಾ ಕಾಲುವೆ. 8ನೇದು ಕೆರೆ, ಕೊಳ ಅಥವಾ ಸರೋವರ. 9ನೇದು ಪ್ಯಾಕೇಜ್ ಅಥವಾ ಬಾಟಲ್ ನೀರು. ಇನ್ನ ಇಷ್ಟು ಆಪ್ಷನ್ ಅಲ್ಲಿ ಯಾವುದು ಇಲ್ದಲೇ ಇದ್ರೆ ನೀವು ಲಾಸ್ಟ್ ಆಪ್ಷನ್ನು ಇತರೆ ಮೂಲಗಳು ಅಂತ ಹಾಕ್ಬೇಕಾಗುತ್ತೆ. ಇಲ್ಲಿ ನಂತರ ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿದ ನಂತರ ಮುಂದಿನ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. 18ನೇ ಪ್ರಶ್ನೆ, ಕುಡಿಯುವ ನೀರಿನ ಮೂಲದ ಲಭ್ಯತೆ. ಇಲ್ಲಿ ಮೂಲದ ಲಭ್ಯತೆ ಎಲ್ಲಿ ಬರ್ತಿದೆ ಅಂತ ಅಂದ್ರೆ ನಿಮ್ಗೆ ಎಲ್ಲಿ ಸಿಗ್ತದೆ ನಿಮ್ಮ ಆವರಣದಲ್ಲಿ ಅಂತ ಹಾಕ್ಬೇಕಾಗುತ್ತೆ. ನಗರದ ಪ್ರದೇಶದಲ್ಲಿ ಸಮೀಪದಿಂದ 100 ಮೀಟರ್ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ 500 ಮೀಟರ್ ಒಳಗಡೆ ಇರಬೇಕಾಗುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ಆವರಣದ ಒಳಗೆ, 2ನೇದು ಆವರಣದ ಸಮೀಪ, 3ನೇದು ದೂರದಲ್ಲಿ. ಇಲ್ಲಿ ನಿಮ್ಗೆ ಆ ಮನೆಗೆ ನೀರಿನ ಸೌಲಭ್ಯ ಎಲ್ಲಿ ದೊರಕುತ್ತಿದೆ ಅದನ್ನು ನೋಡ್ಬಿಟ್ಟು ಇಲ್ಲಿ ಹಾಕ್ಬೇಕಾಗುತ್ತೆ. ನಂತರ ಮುಂದಿನ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ 19ನೇ ಕ್ವಶನು, ಬೆಳಕಿನ ಪ್ರಧಾನ ಮೂಲ ವಿದ್ಯುತ್ ಶಕ್ತಿನೋ, ಸೀಮೆ ಎಣ್ಣೆನೋ, ಸೌರಶಕ್ತಿ, ಇತರೆ ತೈಲ, ಯಾವುದೇ ಇತರೆ. ಇಲ್ಲ ಬೆಳಕಿನ ಮೂಲ ಇಲ್ದಿದ್ರೆ ಇಲ್ಲ ಅಂತ ಹಾಕಿ. ಇಲ್ಲಿ ನೀವು ಆ ಮನೆಯನ್ನ ನೋಡಿ ಅವ್ರನ್ನ ಕೇಳಿ ನೀವು ಸರಿಯಾಗಿ ಹಾಕ್ಬೇಕಾಗುತ್ತೆ. ನಂತರ ಮುಂದಿನ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಶೌಚಾಲಯದ ಲಭ್ಯತೆ. ಇಲ್ಲಿ 4 ಆಪ್ಷನ್ ಇದೆ. ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಮಾತ್ರ. 2ನೇದು ಇತರ ಕುಟುಂಬಗಳ ಜೊತೆಗೆ ಹಂಚಿಕೆ. 3ನೇದು ಸಾರ್ವಜನಿಕ ಶೌಚಾಲಯ. 4ನೇದು ಬಯಲು. ಇಲ್ಲಿ ನಿಮ್ಗೆ ಯಾವುದು ಆ ಮನೆಯಲ್ಲಿ ಇದೆಯೋ ಆ ಆಪ್ಷನ್ನ ಇಲ್ಲಿ ಎಂಟರ್ ಮಾಡಿ. ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಇಲ್ಲಿ ಕುಟುಂಬಗಳಿಗೆ ಲಭ್ಯವಿರುವ ಸೌಲಭ್ಯಗಳಲ್ಲಿ 21ನೇದು ಶೌಚಾಲಯದ ಬಗೆ ವಿಧಗಳು. ಇಲ್ಲಿ ಒಟ್ಟು 10 ಪ್ರಶ್ನೆಗಳಿದೆ, ನೀವು ನೋಡ್ಕೋಬೇಕು. ಇದರಲ್ಲಿ ಮೊದಲ 3 ಪ್ರಶ್ನೆಗಳು ಫ್ಲಶ್ ಅಥವಾ ನೀರು ಹಾಕುವ ಶೌಚಗಳನ್ನು ಸಂಪರ್ಕಿಸಿರುವ ಬಗ್ಗೆ. ನಂತರ 2ನೇದು ಅವಳಿಗುಂಡಿ ಶೌಚಾಲಯ ಬಗ್ಗೆ. 3ನೇದು ಏಕಗುಂಡಿ ಶೌಚಾಲಯ ಬಗ್ಗೆ. ಮತ್ತೆ ಸೇವಾ ಶೌಚಾಲಯದ ಬಗ್ಗೆ. ಮೊದಲ 3 ಪ್ರಶ್ನೆಗಳು ನೋಡಿ, ಒಳ ಚರಂಡಿ ವ್ಯವಸ್ಥೆ ಇದ್ರೆ ಅಥವಾ ಸೆಪ್ಟಿಕ್ ಟ್ಯಾಂಕು ಅಥವಾ ಇತರ ವ್ಯವಸ್ಥೆ ಯಾವ್ದು ಇರುತ್ತೋ ಅದನ್ನು ನೀವು ಅಲ್ಲಿ ಹಾಕಿ. ನಂತರ ಅವಳಿ ಗುಂಡಿ ಶೌಚಾಲಯ ಅಂದ್ರೆ 2 ಗುಂಡಿ ಇರಬೇಕು, ಪಿಟ್ ಗುಂಡಿ ಅಂತ ಹೇಳ್ತೀವಲ್ಲ ಅದು. ಇಲ್ಲ 1 ಗುಂಡಿ ಇದೆ, 1 ಗುಂಡಿ, ಇವೆಲ್ಲ 2ರಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು. ನಂತರ ಏನಾದ್ರು ನೀವು ಸೇವಾ ಶೌಚಾಲಯನ ಬಳಸ್ತಿದ್ರೆ ನೀವು ಸೇವಾ ಶೌಚಾಲಯನ ಹಾಕ್ಬೇಕಾಗುತ್ತೆ. ಇಲ್ಲಿ ನೀವು ಇಷ್ಟು 10 ಆಪ್ಷನ್ ಅಲ್ಲಿ ಯಾವ್ದಾರ ಒಂದನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಮುಂದಿನ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ 22ನೇ ಪ್ರಶ್ನೆ, ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವ ವ್ಯವಸ್ಥೆ. ಒಳ ಚರಂಡಿನೋ, ತೆರೆದ ಚರಂಡಿನೋ, ಚರಂಡಿ ಇಲ್ಲ, ಯಾವ್ದಿರುತ್ತೋ ಅದನ್ನ ಅಲ್ಲಿ ನೋಡ್ಬಿಟ್ಟು ಹಾಕಿ. ಮುಂದಿನ ಮೇಲೆ ಕ್ಲಿಕ್ ಮಾಡಿ. ನಂತರ ಕುಟುಂಬಗಳಿಗೆ ಲಭ್ಯವಿರುವ ಸೌಲಭ್ಯಗಳಲ್ಲಿ 23ನೇ ಪ್ರಶ್ನೆ, ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ ಇದೆಯಾ? ಹೌದು ಅಂದ್ರೆ ಮೊದಲನೇ ಪ್ರಶ್ನೆ ಸ್ನಾನಗೃಹ, 2ನೇದು ಮೇಲ್ಚಾವಣಿ ಇಲ್ಲದ ಸ್ನಾನಗೃಹ. ನೀವು ಅಲ್ಲಿ ಆ ಮನೆಯನ್ನು ನೋಡಿ ನೀವು ಅವ್ರನ್ನ ಕೇಳ್ಬಿಟ್ಟು ಹಾಕಿ. ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ನೆಕ್ಸ್ಟ್ ಅದಾದ ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ. 24ನೇ ಪ್ರಶ್ನೆ, ಅಡುಗೆ ಮನೆಯ ಲಭ್ಯತೆ ಮತ್ತು LPG ಅಥವಾ PNG ಸಂಪರ್ಕ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ರೆ LPG ಸಂಪರ್ಕ ಇದೆಯೋ ಇಲ್ವೋ? ಮನೆಯ ಒಳಗೆ ಅಡಿಗೆ ಆದರೆ ಅಡುಗೆ ಮನೆಯಲ್ಲಿ ಅಲ್ಲ ಅಂದ್ರೆ ಅದನ್ನ ನೀವು ಇಲ್ಲಿ 3 ಅಥವಾ 4ನೇ ಆಪ್ಷನ್ ತಗೋಬೇಕಾಗುತ್ತೆ. ನೆಕ್ಸ್ಟ್ ಬಯಲಲ್ಲಿ ಅಡುಗೆ ಮಾಡ್ತಾ ಇದ್ರೆ ಅಲ್ಲೂ ಕೂಡ LPG ಇದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಇಲ್ಲ 7ನೇ ಪ್ರಶ್ನೆ, ಅಡುಗೆ ಮಾಡ್ತಾನೆ ಇಲ್ಲ ಅಂದ್ರೆ ಅಡುಗೆ ಮಾಡೋದಿಲ್ಲ ಅಂತ ಹಾಕಿ. ಇದು ಇರುತ್ತೆ ಕೆಲವು ಕಡೆ, ಅದನ್ನ ನೋಡ್ಬಿಟ್ಟು ನೀವು ಹಾಕ್ಬೇಕಾಗುತ್ತೆ. ಇದಾದ ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 25ನೇ ಪ್ರಶ್ನೆ, ಅಡುಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಯಾವುದು ಅಂತ ನೋಡಿ. ಇಲ್ಲಿ 10 ಆಪ್ಷನ್ ಇದೆ. ಸೌದೆ, ಬಳೆಗಳ ಉಳಿಕೆ, ಬೆರಣಿ, ಕಲ್ಲಿದ್ದಲು, ಲಿಗ್ನೈಟ್ ಅಥವಾ ಇದ್ದಿಲು, ಸೀಮೆ ಎಣ್ಣೆ, LPG ಅಥವಾ PNG. 7ನೇದು ವಿದ್ಯುತ್ ಶಕ್ತಿ. 8ನೇದು ಬಯೋಗ್ಯಾಸ್. 9ನೇದು ಸೌರಶಕ್ತಿ ಅಥವಾ ಯಾವುದೇ ಇತರೆ ಬಳಸ್ತಿದ್ರು ಯಾವುದೇ ಇತರೆ ಅಂತ ಹಾಕಿ. ನಂತರ ಇದಾದ ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ 26ನೇ ಕ್ವಶನು, ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಇದು ಕುಟುಂಬವು ಹೊಂದಿರುವ ಸ್ವತ್ತುಗಳು. ಇಲ್ಲಿ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಇದ್ರೆ ಹೌದು, ಅದರಲ್ಲಿ ಯಾವುದು ಸಾಂಪ್ರದಾಯಿಕ ರೇಡಿಯೋ ಸೆಟ್ ಅಥವಾ ಮೊಬೈಲ್ ಅಥವಾ ಸ್ಮಾರ್ಟ್ ಫೋನ್ ರೇಡಿಯೋ ಕೇಳಿದರೆ ಅದನ್ನ ಹಾಕಿ. ಇಲ್ಲ ಇತರ ಸಾಧನ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ, ನೋ ಪ್ರಾಬ್ಲಮ್. ಇದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 21 ಟೆಲಿವಿಷನ್ ಇದ್ರೆ ಹೌದು. ಹೌದು ಅಂದ್ರೆ ದೂರದರ್ಶನ ಉಚಿತ ಡಿಶ್, ಯಾವ ಡಿಶ್ ಅಂತ, ಅಥವಾ ಇತರೆ DTH ಅಥವಾ ಡಿಶ್. 3ನೇದು ಕೇಬಲ್ ಸಂಪರ್ಕ. 4ನೇದು ಯಾವುದೇ ಇತರೆ.
ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ ಅದ ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ. 20ನೇದು ಇಂಟರ್ನೆಟ್ ಸಂಪರ್ಕ ಇದ್ರೆ ಹೌದು ಅಂದ್ರೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗೋ, ಮೊಬೈಲ್ ಅಥವಾ ಸ್ಮಾರ್ಟ್ ಫೋನ್ಗೋ ಅಥವಾ ಬೇರೆ ಸಾಧನಕ್ಕೆ ಏನಾದ್ರು ಇಂಟರ್ನೆಟ್ ಹಾಕ್ಸ್ಕೊಂತ ಇದಾರೆ ಅಂತ ಹಾಕಿ. ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. 29ನೇದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇದಾದ ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ. 28, 29ನೇ ಕ್ವಶನ್ನ ಎಂಟರ್ ಮಾಡಿದ ನಂತರ ಈಗ 30ನೇ ಪ್ರಶ್ನೆ, ಟೆಲಿಫೋನ್ ಮತ್ತು ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಇಲ್ಲಿ ಇದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಹೌದು ಅಂದ್ರೆ ನೋಡಿ, ಮೊದಲನೇದು ಸ್ಥಿರ ದೂರವಾಣಿ ಮಾತ್ರ ಅನ್ನೋದಿದೆ. ಎರಡನೇದು ಮೊಬೈಲ್ ಮಾತ್ರ, ಸ್ಮಾರ್ಟ್ ಫೋನು ಅಥವಾ ಇತರ ಸಾಮಾನ್ಯ ಮೊಬೈಲ್ ಅಥವಾ ಬೇಸಿಕ್ ಸೆಟ್ ಏನಾಗಿದ್ರೆ ಇತರ ಸಾಮಾನ್ಯ ಮೊಬೈಲ್ ಅನ್ನ ಹಾಕಿ. ಎರಡೂ ಇದ್ರೆ ಎರಡು ಅಂತ ನೀವು ಇಲ್ಲಿ ಹಾಕಿ. ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ನೋ ಪ್ರಾಬ್ಲಮ್. ಇದನ್ನ ಹಾಕಿದ ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ. 31ನೇದು ಬೈಸಿಕಲ್ ಮತ್ತು ಸ್ಕೂಟರ್, ಮೋಟಾರ್ ಸೈಕಲ್ ಅಥವಾ ಮೊಪೆಡ್. ಇದರಲ್ಲಿ 31ನೇ ಕ್ವಶನ್ ಅಲ್ಲಿ ಮೊದಲನೇದು ಬೈಸಿಕಲ್, ಎರಡನೇದು ಸ್ಕೂಟರ್, ಮೋಟಾರ್ ಸೈಕಲ್ ಅಥವಾ ಮೊಪೆಡ್, ಮೂರನೇದು ಮೇಲ್ನ ಎರಡು ಇದ್ರೆ ಮೂರನೇ ಆಪ್ಷನ್ ಹಾಕಿ. ಯಾವುದು ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ನೋ ಪ್ರಾಬ್ಲಮ್. ನಂತರ 32ನೇದು ಕಾರು, ಜೀಪು, ವ್ಯಾನು ಇದ್ರೆ ಹೌದು, ಇದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಇದಾದ ನಂತರ 31, 32ನೇ ಕ್ವಶನ್ ಆದ್ಮೇಲೆ ಮುಂದಿನ ಮೇಲೆ ಕ್ಲಿಕ್ ಮಾಡಿ. 33ನೇ ಕ್ವಶನು, ಇಲ್ಲಿ ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು ಅಕ್ಕಿ, ಗೋಧಿ, ಜೋಳ, ಸಜ್ಜೆ, ಮೆಕ್ಕೆಜೋಳ ಯಾವುದು ಬಳಸ್ತಾ ಇರ್ತಾರೋ ಅವ್ರನ್ನ ಕೇಳ್ಬಿಟ್ಟು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನಂತರ ಮುಂದಿನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 34ನೇ ಕ್ವಶನ್ನು, ಮೊಬೈಲ್ ಸಂಖ್ಯೆಯನ್ನ ನೀವು ನಮೂದಿಸಬೇಕಾಗುತ್ತೆ. ಮೊಬೈಲ್ ಸಂಖ್ಯೆನ ಕೇಳಿ ಎಂಟರ್ ಮಾಡಿ. ಅದಾದ ನಂತರ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ಉತ್ತರಗಳ ಪರಿಶೀಲನೆ ಇನ್ನೊಂದ್ಸಲಿ ರಿವ್ಯೂ ಕೇಳ್ತಿದೆ. ನೀವು ಮತ್ತೊಂದ್ಸಲಿ ಇದನ್ನ ಪರಿಶೀಲನೆಯನ್ನ ಮಾಡಿ ಸರಿಯಾಗಿ ಹಾಕಿದ್ದೀರಾ ಅಂತ ಪರಿಶೀಲನೆಯನ್ನ ಮಾಡಿದ ನಂತರ ಕೊನೆಯಲ್ಲಿ ಖಚಿತ ಅನ್ನೋ ಆಪ್ಷನ್ ಇದೆ. ಇಲ್ಲ ಏನಾದ್ರು ತಪ್ಪಾಗಿದೆ ರದ್ದು ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇದನ್ನ ನೀವು ಎಡಿಟ್ ಮಾಡ್ಕೊಳ್ಳಿ. ಸರಿಯಾಗಿದ್ರೆ ಖಚಿತ ಮೇಲೆ ಕ್ಲಿಕ್ ಮಾಡಿ. ಖಚಿತ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಆ ಮನೆದು ಜನಗಣತಿ ಕಂಪ್ಲೀಟ್ ಆಗುತ್ತೆ. ನೀವು ಅವಾಗವಾಗ ಇದನ್ನ ನೀವು ಸಿಂಕ್ ಮಾಡ್ತಾ ಇರಬೇಕು. ಏನಾದ್ರು ಮೊಬೈಲ್ ಸ್ವಿಚ್ ಆಫ್ ಆಯಿತು ಏನಾದ್ರು ಆಯಿತು ಅಂದರೆ ಏನಾಯಿತು, ನೀವು ಏನು ಎಂಟರ್ ಮಾಡಿರ್ತಾರೋ ಅದೆಲ್ಲ ಹೋಗುತ್ತೆ. ಸೊ ಒಂದೆರಡೆರಡು ಮನೆ ಮಾಡ್ತಿದ್ದಂಗೆ ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೋಡಿ 1, 2, 3, 4, 5 5ನೇ ಆಪ್ಷನ್ ಸಿಂಕ್ ಅಂತ ಇದೆಯಲ್ಲ, ಸಿಂಕ್ ಮೇಲೆ ಕ್ಲಿಕ್ ಮಾಡಿ. ಸಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಏನು ಜನಗಣತಿಯನ್ನು ಮಾಡಿರ್ತಾರೋ ಅದು ಇಲ್ಲಿ ನಿಮ್ಮ ಆ್ಯಪ್ನಲ್ಲಿ ಸ್ಟೋರ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಜನಗಣತಿ ಕಾರ್ಯಾಚರಣೆನ ವಾಸ ಮತ್ತು ವಾಸೇತರ ಮನೆಗಳಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸ್ವಯಂ ಗಣತಿ ಮಾಡಿರುವ ಮನೆಗಳ ಜನಗಣತಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.